ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಎಡಳ್ಳಿ ಶಾಲೆಯೊಳಗೆ ಮಕ್ಕಳ ಸಂತೆ ಎನ್ನುವಂಥ ವಿನೂತನ ಕಾರ್ಯಕ್ರಮ 2ನೇ ಬಾರಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದು ಎಲ್ಲ ಮಕ್ಕಳ ಸಂತೋಷ ತಾವಿಲ್ಲಿ ನೋಡ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು, ಶಿಕ್ಷಕರು ಮತ್ತು ಪೋಷಕರು ಎಲ್ಲರೂ ಸಹ ಭಾಗಿಯಾಗಿದ್ದು ಇದೊಂದು ಸಂಭ್ರಮದ ದಿನವಾಗಿದ್ದು ಎಲ್ಲ ಮಕ್ಕಳು ಇದರೊಳಗೆ ಭಾಗಿಯಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಕಲಿಕಾ ಜ್ಞಾನದ ಜೊತೆಗೆ ವ್ಯಾವಹಾರಿಕ ಜ್ಞಾನವೂ ಸಹ ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಸರ್ಕಾರದ ವತಿಯಿಂದ ಈ ಒಂದು ಕಾರ್ಯಕ್ರಮ 2ನೇ ವರ್ಷ ಆಯೋಜಿಸಲಾಗಿದ್ದು ಎಲ್ಲ ಮಕ್ಕಳು ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದು, ಇದರಲ್ಲಿ ವಿಶೇಷವಾಗಿ ಪೋಷಕರು ಸಹ ಅವರ ಸಹಕಾರ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಾವು ಸಹ SDMC ಅಧ್ಯಕ್ಷರಾಗಿದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹ ಪಾಲ್ಗೊಂಡಿದ್ದೇವೆ. ಎಲ್ಲ ಶಾಲೆಯಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಮಕ್ಕಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ಮುಂದಿನ ದಿನಮಾನಗಳಲ್ಲಿ ನಡೀಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಡೆಹಳ್ಳಿ ಮಕ್ಕಳ ಸಂತೆಗೆ CRP ಅಂತ ದೀಪಾ ಮೇಡಮ್ ಅವರು ಬಂದಿದ್ದಾರೆ. ಮೇಡಮ್, ತಮ್ಮ ಅಭಿಪ್ರಾಯ ತಿಳಿಸಬೇಕು. ನಮ್ಮ ಕ್ಲಸ್ಟರ್ನಲ್ಲಿ ಪ್ರಥಮ ಬಾರಿಗೆ ಮಕ್ಕಳ ಸಂತೆಯನ್ನು ನಮ್ಮ JFS ಎಡೆಹಳ್ಳಿ ಶಾಲೆಯಲ್ಲಿ ನಡೆಸ್ತಾ ಇರೋದು ಒಂದು ಹೆಮ್ಮೆ ವಿಷಯ. 2ನೇ ಬಾರಿ, ಇದು 2ನೇ ವರ್ಷದ್ದು. 2ನೇ ವರ್ಷದ್ದು ಸತತವಾಗಿ 2ನೇ ವರ್ಷದಲ್ಲಿ ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಕಲಿಕಾ ಹಬ್ಬವನ್ನು ಕೂಡ ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟು ಈಗ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಕೂಡ ತುಂಬ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಮಕ್ಕಳ ಉತ್ಸಾಹವನ್ನು ನೋಡಿದರೆ ಗೊತ್ತಾಗ್ತಾ ಇದೆ. ನಾವು ಅನಾರೋಗ್ಯದಲ್ಲಿದ್ದರೂ ಇದನ್ನು ನೋಡೋ ಸಲುವಾಗಿ ತುಂಬ ಆಸಕ್ತಿಯಿಂದ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ರಿಗೂ ಶುಭವಾಗಲಿ. ಮೂರು ದೊಡ್ಲಿಕ್ಕೆ ಕೊಟ್ಟರೆ ಆಮೇಲೆ ಅದಕ್ಕೆ ನೆನ್ತಿದ್ದಾರೆ ತಪ್ಪಾಗ್ತೀನಿ. ಅವ್ರು ವಿಡಿಯೋ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ತಮ್ಮ. ಅವರು ಸಂತೆ ಮಾಡಿ ಬಂದಿದ್ದಲ್ಲ, ಅವ್ರು ತಿಂಗಳು ಹಿಡ್ಕೊಂಡು ಬಂದಿದ್ದು. ಬಾಕ್ಸ್ ಇವ್ರು ಕಾಯಿಂದ ಸರ್, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತು ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದಂತೆ ನಮ್ಮ ಶಾಲಾ ಮಕ್ಕಳಿಗೆ ಮಕ್ಕಳ ಸಂತೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಮಕ್ಕಳಲ್ಲಿ ವ್ಯವಹಾರ ಜ್ಞಾನ, ಲೆಕ್ಕಾಚಾರ ಮತ್ತು ಹಣಕಾಸಿನ ವ್ಯವಹಾರದ ಬಗ್ಗೆ ಪರಿಜ್ಞಾನ ಬರಲಿ ಅಂಥೇಳಿ ಮೂಲ ಉದ್ದೇಶ. ಇವತ್ತು ನಮ್ಮ ಶಾಲೆಯ ಮಕ್ಕಳು ಅವರ ಎಲ್ಲ ಪೋಷಕರೊಂದಿಗೆ ಭಾಳ ಉತ್ತಮ ರೀತಿಯಲ್ಲಿ ಮಕ್ಕಳ ಸಂತೆಗೆ ಆಗಮಿಸಿ ವಿವಿಧ ರೀತಿಯ ಹಣ್ಣು, ತರಕಾರಿ, ಸೊಪ್ಪು, ತೆಂಗಿನಕಾಯಿ, ವಿವಿಧ ರೀತಿಯ ಖಾದ್ಯಗಳನ್ನು ಮಾಡ್ಕೊಬಂದು ಇಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಜನ ಕೂಡ ಅವರನ್ನು ಪ್ರೋತ್ಸಾಹ ಕೊಡುವ ದಿಸೆಯಲ್ಲಿ
ಯಾರೂ ಕೂಡ ಚೌಕಾಶಿ ಮಾಡ್ದೇ ಆ ವ್ಯವಹಾರವನ್ನು ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಶಾಲೆ SDMC ಹಾಗೂ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಪೋಷಕರು ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ರೀತಿ ಸಂತೆಗಳು ನಡಿಬೇಕು ಅಂಥೇಳಿ ತುಂಬ ಖುಷಿಯಾಗಿ ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮಕ್ಕಳ ಸಂತೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದರ ಮೂಲ ಕಲ್ಪನೆ ನಮ್ಮ ಮಕ್ಕಳಿಗೆ ಬರಲಿ, ಸಂತೆಯಲ್ಲಿ ಯಾವ ಥರ ವ್ಯವಹಾರ ನಡೆಯುತ್ತೆ, ನಾವು ಯಾವ ಥರ ವ್ಯವಹಾರ ಮಾಡಬೇಕು, ಹೇಗೆ ಜನರನ್ನು ಆಕರ್ಷಣೆ ಮಾಡಬೇಕು ಅಂತ ಮಕ್ಕಳಿಗಿರಲಿ ಮೂಲ ಕಲ್ಪನೆ ಬರಲಿ, ಅವರಿಗೆ ಎಲ್ಲ ವ್ಯವಹಾರ ಜ್ಞಾನ ಚೆನ್ನಾಗಿ ಬರಲಿ, ಮಕ್ಕಳು ಎಲ್ಲ ಕೌಶಲ್ಯಗಳನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ದಿನ ನಮ್ಮ ಶಾಲೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಮಕ್ಕಳಿಗೆಲ್ಲರಿಗೂ ಪ್ರೋತ್ಸಾಹ ಕೊಡಿ, ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡಿ ಅಂತ ಎಲ್ಲರೆಲ್ಲ ಕೇಳ್ಕೊಳ್ತೀವಿ. ಮೇಡಮ್, ತಮ್ಮ ಅಭಿಪ್ರಾಯ? ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಅನ್ನುವ ವಿನೂತನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರ ಮೂಲ ಉದ್ದೇಶ ಮಕ್ಕಳಿಗೆ ಮುಖ್ಯವಾಗಿ ವ್ಯವಹಾರ ಜ್ಞಾನ ಬರಲಿ ಅಂತ. ಈ ಸಂತೆಯಲ್ಲಿ ಎಲ್ಲ ಮಕ್ಕಳು, ಎಲ್ಲ ಪೋಷಕರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಆಗಮಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀವಿ. ಖುಷಿ ಆಗ್ತಾ ಇದೆ, ಬಗ್ಗೆ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಜನ ಬರ್ತಾ ಇದ್ದಾರೆ. ಮಕ್ಕಳ ಸಂತೆ ಬಗ್ಗೆ ಖುಷಿ ಆಗ್ತಿದೆ ಸಂತೆ ನೋಡಿ. ಎಡೆಹಳ್ಳಿ ಗ್ರಾಮಸ್ಥರಿಗೆ ನಮಸ್ತೆ. ನಾವು ಈ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಕ್ಕಳೆಲ್ಲರೂ ಕೂಡ ತುಂಬ ಆಸಕ್ತಿಯಿಂದ ಪಾಲ್ಗೊಂಡಿದ್ದಾರೆ. ಅದಕ್ಕೆ ಜೊತೆಯಾಗಿ ನಮ್ಮ ಸಾರ್ವಜನಿಕರೆಲ್ಲರೂ ಕೂಡ ಬಂದು ತರಕಾರಿನ ಖರೀದಿ ಮಾಡ್ತಾ ಅವ್ರ ಮಕ್ಕಳಿಗೆ ಖುಷಿ ಕೊಡ್ತಾ ಇದ್ದಾರೆ. ಅದರಿಂದ ನಮಗೂ ತುಂಬ ಸಂತೋಷ ಆಗಿದೆ. ಎಡೆಹಳ್ಳಿ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಮಕ್ಕಳ ಸಂತೆ ಗ್ರಾಮ ಪಂಚಾಯತ್ ಸದಸ್ಯರು ಬಂದಿದ್ದಾರೆ. ಮೇಡಮ್, ತಮ್ಮ ಅಭಿಪ್ರಾಯ ಏನು? ಮಕ್ಕಳ ಸಂತೆ ನಮ್ಮೂರ ಶಾಲೆಯಲ್ಲಿ ಈ ದಿನ ಹೋದ ವರ್ಷ ನಡೆದಿತ್ತು, ಅದೇ ಥರ ಈ ವರ್ಷವೂ ಸಹ ಪ್ರಾರಂಭವಾಗಿದೆ. ಮಕ್ಕಳ ಸಂತೆಯಲ್ಲಿ ಮಕ್ಕಳೆಲ್ಲ ಒಂದು ವಿದ್ಯಾಭ್ಯಾಸದ ಜೊತೆಗೆ ಒಂದು ವ್ಯಾವಹಾರಿಕ ಒಂದು ಜ್ಞಾನವನ್ನು ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳೆಲ್ಲರೂ ತುಂಬ ಚೆನ್ನಾಗಿ ಸಂತೆಯನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಸಹ ಭಾಗಿಯಾಗಿರೋದು ನಮಗೆ ತುಂಬ ಖುಷಿಯಾಗಿದೆ. ಹಾಗೆ ನಮ್ಮ ಸಂತೆಯಲ್ಲಿ ಮಕ್ಕಳು ಹೆಚ್ಚಾಗಿ ನಮ್ಮ ಯಾವುದೇ ರೀತಿಯ ಒಂದು ಗೊಬ್ಬರ ಇಲ್ಲದೇನೆ ಬೆಳೆದಿರೋಂಥ ಹಳ್ಳಿಯಲ್ಲಿ ಸಿಗುವಂಥ ಸಾವಯವ ಬೆಳೆದಂಥ ಕವಳಿಕಾಯಿ, ನುಗ್ಗೆ ಸೊಪ್ಪು, ಹಾಗೆ ಮತ್ತು ದೊಡ್ಲಿಕಾಯಿ, ಕಂಚಿಕಾಯಿ, ಹೀಗೆ ಹೊಸ ವೆರೈಟಿಯ ತರಕಾರಿಗಳನ್ನು ತಂದು ಮಾರ್ತಾ ಇರೋದು ನಮಗೆಲ್ಲ ತುಂಬ ಖುಷಿಯಾಗಿದೆ. ನೀವು ಸಹ ಭಾಗಿಯಾಗಿ ಅಂತ ಹೇಳ್ತಾ ನಮಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ವೃಂದದವರಿಗೆ, ಹಾಗೆ SDMC ಅಧ್ಯಕ್ಷರಿಗೆ, ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೀನಿ.